ನಗರದ BJP ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಂಜುನಾಥ್ ರೆಡ್ಡಿ ಅವರ 41ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ PS ಕಾಲೇಜಿನ ವತಿಯಿಂದ ಅವರ ಸ್ಪಾನ್ಸರ್ ಮಾಡಿ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡೋದ್ರ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅದಕ್ಕಾಗಿ ತಾಲೂಕಿನ ಎಲ್ಲ ಸಮಸ್ಯೆ ಜನತೆ ಪರವಾಗಿ ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ಕೋರ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಗಣೇಶ್ ಅವರು ಅನೇಕ ಅತಿಬೆಲೆಯ ವೆಂಕಟೇಶ್ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಎಲ್ಲ ಮಾನವೀಯರು ಭಾಗವಹಿಸಿ ಈ ಮೆಡಿಕಲ್ ಕ್ಯಾಂಪನ್ನು ಈ ಒಂದು ದಿನ ನಮ್ಮ SMR ಮಂಜುನಾಥ್ ರೆಡ್ಡಿ ಅಣ್ಣ ಅವರ ಬರ್ತ್ಡೇ ಪರವಾಗಿ ಇವಾಗ ಏನು ಹೆಲ್ತ್ ಚೆಕಪ್ ಆಯೋಜಿಸಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಈ ಥರ ಕೆಲಸ ಮಾಡಲ್ಲ, ಸುಮ್ಮನೆ ಬ್ಯಾನರ್ಗಳು ಹಾಕ್ಕೊಂಡು ಕೇಕ್ಗಳು ಕಟ್ ಮಾಡ್ಕೊಂಡಿದ್ದು ಬಿಡ್ತಾರೆ. ಬಟ್ ನಮ್ಮ SMR ಮಂಜುನಾಥ್ ರೆಡ್ಡಿ ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಜನರ ಪರವಾಗಿ ಜನರಿಗೋಸ್ಕರ ಈ ಥರ ಮಾಡಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದಕ್ಕೆ ಬೆಳೀಲಿ, ಇನ್ನೂ ಎತ್ತರವಾದ ಪೊಸಿಷನ್ಗೆ ಬರಲಿ, ಜನರಿಗೆ ಈ ಥರನೇ ಎಲ್ಲ ಹೆಲ್ಪ್ ಮಾಡಲಿ ಅಂತ ನಾನು ಆಶಿಸ್ತೀನಿ. ರೆಡ್ಡಿ ಅಣ್ಣ ಅವ್ರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳು. SMR ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ಮುಂದಿನ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋದಂಥ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ಶುಭ ಕೊಡ್ತಾ ಇದ್ದಾರೆ. ನಮ್ಮ ಅತ್ತಿಬೆಲೆ ಘಟಕದ BJP ಘಟಕದ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಂದು ಅವರು 41ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಹಳ ವಿಜೃಂಭಣೆಯಿಂದ ಬಡ ಮತ್ತು ಮಧ್ಯಮ ರೋಗಿಗಳಿಗೆ ಭಾರಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಅವರು ನಮ್ಮ ಅತ್ತಿಬೆಲೆ ಘಟಕದ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ಚುನಾವಣೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಹುಟ್ಟುಹಬ್ಬದ ಕಾರ್ಯಕ್ರಮಗಳನ್ನು ನೋಡ್ತಾನೆ ಇರ್ತೀವಿ. ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ಅನ್ನುವಂಥದ್ದು ತಮ್ಮನ್ನು ತಾವು ವೈಭವೀಕರಿಸಿಕೊಳ್ಳುವಂತಹ ಕಾರ್ಯಕ್ರಮಗಳಾಗಿ ಮಾರ್ಪಾಡಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಮಧ್ಯೆನೂ ಕೂಡ ಹಲವಾರು ಜನ ವಿಶಿಷ್ಟವಾಗಿ ಸಮಾಜಮುಖವಾಗಿ ಜನಹಿತವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಅನಾಥಾಶ್ರಮಗಳಿಗೆ ಅನ್ನದಾನ ಮಾಡುವಂಥದ್ದು ಮತ್ತು ಈ ರೀತಿಯ ಕಾರ್ಯಕ್ರಮಗಳು, ಉಚಿತ ಆರೋಗ್ಯ ಶಿಬಿರಗಳು ಅಥವಾ ಅತ್ತಿಬೆಲೆಯಲ್ಲಿ ಸ್ಥಳೀಯವಾಗಿ ಮಂಜುನಾಥ್ ರೆಡ್ಡಿ ಅವರು ಹುಟ್ಟಿದಹಬ್ಬ ಅವ್ರಿಗೆ ಮೊದಲನೇದಾಗಿ ಹುಟ್ಟಿದಹಬ್ಬದ ದಿವಸ ಶುಭಾಶಯಗಳು ಕೋರ್ತಾ, ಜೊತೆಗೆ ಅವರ ಕುಟುಂಬ ಎಲ್ರಿಗೂ, ಆಮೇಲೆ ಅವರ ಎಲ್ಲ ಕುಟುಂಬದ ಸ್ನೇಹಿತರಿಗೂ ಲೀಡರ್ಗಳಿಗೂ ನಾನು ಶುಭಾಶಯ ಕೋರ್ತೇನೆ. ಯಾಕಂತಂದರೆ ಮಂಜುನಾಥ್ ರೆಡ್ಡಿ ಅವರು ಒಂದು ಸಾಮಾನ್ಯ ವ್ಯಕ್ತಿಯಾದ ರೀತಿಯಲ್ಲಿ ಎಲ್ಲ ವರ್ಗದ ವಿಶ್ವಾಸ ತಿಳ್ಕೊಂಡು ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಹಿತೈಷಿಗಳಾದಂಥ ಮಂಜುನಾಥ್ ರೆಡ್ಡಿ ಅವರ 41ನೇ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ರಾಜಕೀಯವಾಗಿ ಬೆಳೀಲಿ, ಆರ್ಥಿಕವಾಗಿ ಬೆಳೀಲಿ, ಸಮಾಜಮುಖಿಯಾಗಿ ಬೆಳೀಲಿ ಅಂತ ಕೋರ್ಕೊಂಡು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅತ್ತಿಬೆಲೆಯ ಮಂಜುನಾಥ್ ರೆಡ್ಡಿ ಅವರ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಅವರು ಪ್ರತಿ ವರ್ಷವೂ ಬಡವರು ಬಗ್ಗರಿಗಳಿಗೆ ಎಲ್ಲ ಸಮಾಜ ಸೇವೆಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತು ದಿವಸ ಸಹ ಮೆಡಿಕಲ್ ಕ್ಯಾಂಪ್ ಮಾಡಿ ಎಲ್ಲ ಜನಾಂಗದವರು ಸಹ ಇಲ್ಲಿ ಅವರಿಂದ ಉಪಯೋಗ ಪಡ್ಕೊತಾ ಇದ್ದಾರೆ. ಮತ್ತು ಅವರು ಈ ರಾಜಕೀಯವಾಗಿ ಅತಿ ಎತ್ತರವಾಗಿ ಬೆಳೀಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಮತ್ತೊಮ್ಮೆ ಅವರು 100 ವರ್ಷ ಚೆನ್ನಾಗಿರಬೇಕು, ದೇವರ ಭಗವಂತ ಚೆನ್ನಾಗಿರಲಿ, ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾರೆ. ನಮ್ಮ ಸ್ನೇಹಿತರಾದ ಮಂಜುನಾಥ್ ರೆಡ್ಡಿ ಅವರ 41ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲಿಗೆ ಕೊಡ್ತಾ ಇದ್ದೇನೆ. ಅವರು ಮೊದಲಿನಿಂದಲೂ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ದಿನ ಈ ಒಂದು 41 ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಸಹೋದರರಾದ ಮಂಜಣ್ಣವರ BJP ಘಟಕದ ಅಧ್ಯಕ್ಷ ಮಂಜಣ್ಣವರ ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅತ್ತಿಬೆಲೆ ವೃತ್ತದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಅವರು ಇನ್ನೂ ಹೆಚ್ಚೆಚ್ಚು ಸಮಾಜಕ್ಕೆ ಕೆಲಸಗಳನ್ನು ಮಾಡಲಿ, ಆ ಭಗವಂತ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ
ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬನೇ ಮಾಡ್ಕೊತಾ ಇಲ್ಲ. ಸಾಮಾಜಿಕವಾಗಿ ಅವರು ರಾಜಕೀಯವಾಗಿ ಯಾವುದೇ ಇರಲಿ ಭಾಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಮಾಡ್ಕೊತಾ ಇದ್ದಾರೆ. ಭಾಳ ಸಂತೋಷವಾದ ವಿಷಯ. ಯಾಕಂದ್ರೆ ಇವರೆಲ್ಲ ನಮ್ಮ ಜೊತೆಯಲ್ಲಿ ಅವ್ರ ಜೊತೆ ನಾವಿರೋರೆಲ್ಲ ನಾವು ನೋಡ್ತಾ ಇದ್ದರೆ ನಮಗೆಲ್ಲ ಭಾಳ ಖುಷಿ ಆಗ್ತದೆ. ಇವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಎಲ್ಲ ಬಹಳಷ್ಟು ಒಂದು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಈ ವಯಸ್ಸಿನ ಸಹ ಮಂಜುನಾಥ್ ಅವರು ಯುವ ಮುಖಂಡರು BJP ಅತ್ತಿಬೆಲೆ ನಗರಸಭೆ ಅವರು ಮಾಡ್ತಿರೋ ಕೆಲಸಗಳನ್ನ ನೋಡ್ತಾಯಿದ್ರೆ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಅವರು 100 ವರ್ಷ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು. ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಏನಿವತ್ತು ನಮ್ಮ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಇಲ್ಲಿ ನಮ್ಮ PS ಯೂನಿವರ್ಸಿಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ. ಇದು ಒಂದು ವಿಭಿನ್ನ ರೀತಿಯ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ನಮಗೆಲ್ಲ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ದಿನ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ನಮ್ಮ ನೆಚ್ಚಿನ ಸ್ನೇಹಿತರಾದ ಅತ್ತಿಬೆಲೆ BJP ಘಟಕದ ಅಧ್ಯಕ್ಷರು ಮತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಹುಟ್ಟುಹಬ್ಬವನ್ನು ಸಹ ಬಡವರಿಗೆ, ದೀನದಲಿತರಿಗೆ ಅವ್ರಿಗೂ ಸಹ ಅನುಕೂಲ ಆಗಲಿ, ಒಂದು ಸಮಾಜಮುಖಿ ಕಾರ್ಯದ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕೆಂದು ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಚ್ಚುಕಟ್ಟಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಅವರ ಸ್ನೇಹಿತರೇ, ಅವರ ಸಂಗಡಿಗರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವರು ರಾಜಕೀಯದಲ್ಲಿ ಇನ್ನೂ ಅತ್ಯುನ್ನತ ಶ್ರೇಣಿಯಲ್ಲಿ ಬೆಳಗಲಿ ಎಂದು ಹೇಳ್ತಾ ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಆತ್ಮೀಯರಾದಂತಹ ಮಂಜುನಾಥ್ ರೆಡ್ಡಿ ಅವರ ಹುಟ್ಟುಹಬ್ಬ ಅಂಗವಾಗಿ ಈ ದಿನ ಹಲವಾರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದೇವರು ಅವ್ರಿಗೆ ಇದೇ ರೀತಿ ಮುಂದಿನ ದಿನ ಕೂಡ ಇನ್ನೂ ದೊಡ್ಡದಾಗಿ ಮಾಡಲಿ. ಅದೇ ರೀತಿ ರಾಜಕೀಯದಲ್ಲಿ ಕೂಡ ಇನ್ನಷ್ಟು ದೊಡ್ಡ ಸ್ಥಾನ ಸಿಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ದಿನ ವಿಶೇಷ ಅಂತಂದರೆ ನನ್ನ ಆತ್ಮೀಯ ಸ್ನೇಹಿತ, ಸ್ನೇಹಜೀವಿ, ಸರಳ ಸಜ್ಜನಿಕೆಯ ನಾಯಕರು ಮತ್ತು ಹೃದಯಪೂರ್ವಕವಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಒಗ್ಗೂಡಿಸಿ ಒಮ್ಮತದಿಂದ ತನ್ನ ಭ್ರಾತೃತ್ವವನ್ನು ಉಳಿಸ್ಕೊಂಡು ಎಲ್ಲ ರೀತಿಯಲ್ಲಿ ಸಮಾಜದ ಒಂದು ಸೇವೆಗಾಗಿ ಹಣವನ್ನು ತೊಟ್ಟಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ SMR ಮಂಜುನಾಥ್ ರೆಡ್ಡಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರಸ್ತುತ ದಿನಗಳಲ್ಲಿ ಇವತ್ತು ಹುಟ್ಟಿದಬ್ಬ ಆಚರಣೆ ಮಾಡ್ತಾರೆ. ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಆಮೇಲೆ ಗುಂಡು ತುಂಡು ಅನೇಕ ರೀತಿಯಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಅದನ್ನು ಬಿಟ್ಟು ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಬೇಕಂತ ಹೇಳ್ಬಿಟ್ಟು ನಾನು ಒಂದು ಸಂದೇಶವನ್ನು ನೀಡ್ತೇನೆ. ಹಾಗಾಗಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅತ್ತಿಬೆಲೆ SMR ಮಂಜುನಾಥ್ ರೆಡ್ಡಿ ಅವರಿಗೆ ಈ ದಿನ 41ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಅದೇ ರೀತಿ ಅವರು ಈ ದಿನ ವಿಶೇಷವಾಗಿ ಆರೋಗ್ಯ ಶಿಬಿರವನ್ನು ಮತ್ತು ಮುಂತಾದ ಧಾರ್ಮಿಕ ಉತ್ಸವಗಳನ್ನು ಸಹ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಆ ದೇವರು ಇನ್ನಷ್ಟು ಇಂಥ ಧಾರ್ಮಿಕ ಕಾರ್ಯಗಳು ಮತ್ತು ಆರೋಗ್ಯ ಶಿಬಿರಗಳು ಬಡವರ ಏಳಿಗೆಗಾಗಿ ಶ್ರಮಿಸಲಿ ಅಂತೇಳಿ ಆ ದೇವರ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ರೈತರ ಸೇವಾ ಸಹಕಾರ ಸಂಘ ಸಿಂಡಿಕೇಟ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ SMR ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆ ಭಗವಂತ ಇದೇ ರೀತಿ ಅವರು ಬಡವರಿಗೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವಂತ ಕೋರ್ಕೊಳ್ಳುತ್ತಾ ಮುಂದಿನ ದಿನಗಳು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅಂತ ಕೋರ್ಕೊಳ್ತೀನಿ. ಈ ದಿವಸ ಅತ್ತಿಬೆಲೆಯಲ್ಲಿ ಶ್ರೀಯುತ SMR ಮಂಜುನಾಥ್ ರೆಡ್ಡಿ ಅವರ ಹುಟ್ಟುಹಬ್ಬದ ದಿನದಂದು ಅವರು ಸಮಾಜಮುಖಿ ಕಾರ್ಯಕ್ರಮವಾದಂಥ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಭಗವಂತ ಇದೇ ರೀತಿಯಾಗಿ ಆರೋಗ್ಯ ಆಯುಷನ್ನು ಕೊಟ್ಟು ಉತ್ತಮ ರೀತಿಯಾಗಿ ಸ್ಪಂದಿಸಲಿ ಜನಗಳಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ ಮತ್ತು ರೈತರ ಸೇವಾ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ನನ್ನ ಆತ್ಮ ಸ್ನೇಹಿತರು, ನನ್ನ ಸಹೋದರನಿಗಿಂತ ಹೆಚ್ಚು ಇವತ್ತು 41ನೇ ವರ್ಷದ ಹುಟ್ಟುಹಬ್ಬವನ್ನು ಇದು ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಆ ತಾಯಿ ಪಟಲಮ್ಮ ಮತ್ತು ಮಲೆ ಮಹದೇಶ್ವರ ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಹೆಚ್ಚಾಗಿರಲಿ. ಇಂಥ 1ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಅತ್ತಿಬೆಲೆ ಗ್ರಾಮದಲ್ಲಿ ಒಳ್ಳೊಳ್ಳೆ
ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ಯುವಕ ಬಳಗವನ್ನು ಯುವಕ ಮಿತ್ರರನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ರೈತ ಸೇವಾ ಸಹಕಾರಗಳನ್ನು ಮಾಡಿಕೊಂಡು ಇದೇ ಅತ್ತಿಬೇಲೆ ಭಾಗದಲ್ಲಿ ಒಳ್ಳೊಳ್ಳೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಬ್ಲಡ್ ಬ್ಯಾಂಕ್ ಮಾಡಿದ್ದಾರೆ. ಒಳ್ಳೆ ಸೇವಾ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಮ್ಮ ಅತ್ತಿಬೇಲೆ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಿತ್ರ ಬಳಗದವರು ಒಳ್ಳೆ ಜನಪರ ಸೇವೆಯನ್ನು ಮಂಚನಹಳ್ಳಿಯ ಹೆಮ್ಮೆಯ ಪುತ್ರ ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಇದೇ ರೀತಿ ಸಮಾಜ ಸೇವೆ ಮುಖಗಳನ್ನು ಕೆಲಸಗಳನ್ನು ಮಾಡಿಕೊಂಡು ಇದೇ ರೀತಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಇವತ್ತು ಒಂದು ನಮ್ಮೆಲ್ರಿಗೂ ಶುಭ ದಿನ. ಭಾರತೀಯ ಜನತಾ ಪಕ್ಷದ ಯುವ ನಾಯಕರು, ಆತ್ಮೀಯ ಸಹೋದರರು, ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಮುಂಚೂಣಿಯಲ್ಲಿ ನಿಲ್ಲಿಸ್ಕೊಳ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು ಅಕ್ಕಿ ಮಂಜು ಅಂತ ಫೇಮಸ್. ಅವರ 41ನೇ ಹುಟ್ಟುಹಬ್ಬದ ಸಡಗರ ನಮಗೆಲ್ಲ. ಮಂಜುನಾಥ್ ರೆಡ್ಡಿ ಅವರದು ಹುಟ್ಟುಹಬ್ಬ ಕಾರ್ಯಕ್ರಮ ಇದೆ. ಸಾರ್ವಜನಿಕರಿಗೆ ಒಂದು ಉತ್ತಮವಾದಂಥ ರೋಗಿಗಳಿಗೆ ಎಲ್ಲನೂ ಒಳ್ಳೆ ಟ್ರೀಟ್ಮೆಂಟು ಇದು ಮಾಡ್ತಾ ಇದ್ದಾರೆ. ಅವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ರಾಜಕೀಯದಲ್ಲಿ ಬೆಳವಣಿಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಭಾವಿಸ್ತಾ ಇದ್ದೇನೆ. ನಮ್ಮ ಯುವ ಮುಖಂಡರು ಹಾಗೂ ನಾಯಕರಾದಂತಹ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅತ್ತಿಬೇಲೆ ಟೌನ್ನಲ್ಲಿ ಬೃಹತ್ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಶಿಬಿರದಲ್ಲಿ ಎಲ್ಲ ರೀತಿಯಾದಂತಹ ಒಂದು ರಕ್ತದಾನ ಇರ್ಬೋದು, ವಿವಿಧ ರೀತಿಯಾದಂತಹ ತಪಾಸಣೆಗಳನ್ನ ಬಡವರಿಗೆ ಬಗ್ಗರಿಗೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಂಗೆ ಎಲ್ಲರೂ ತಮ್ಮ ಹುಟ್ಟುಹಬ್ಬದ ನಮ್ಮ ಅತ್ತಿಬೇಲೆ BJP ಮಂಡಲದ ಅಧ್ಯಕ್ಷರು, ಸಮಾಜ ಸೇವಕರು, ನಮ್ಮ ಅತ್ತಿಬೇಲೆಯ ಸುಪುತ್ರ, ಬಹಳ ಸ್ನೇಹಜೀವಿ, ಸರಳ ಜೀವಿ, ಯಾವಾಗಲೂ ಹಿರಿಯರನ್ನು ಕಂಡ್ರೆ ಬಹಳ ಗೌರವಯುತವಾಗಿ ಕಾಣ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮಂಜು ಅವರು. ಇವತ್ತು ಅವರ ಹುಟ್ಟುಹಬ್ಬ. ಅವರಿಗೆ ಮೊದಲನೇದಾಗಿ ಈ ವಾಹಿನಿ ಮುಖಾಂತರ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಕೇವಲ ಹುಟ್ಟುಹಬ್ಬ ಆಡಂಬರವಾಗದೆ ಅದರ ದಿನ ನಮ್ಮೆಲ್ಲರ ಹೆಮ್ಮೆಯ, ಪ್ರೀತಿಯ, ಗೌರವಾನ್ವಿತ ಅತ್ತಿಬೇಲೆ ಮಂಡಲ ಅಧ್ಯಕ್ಷರಾದಂಥ ಮಂಜುನಾಥ್ರವರು, BJP ಪಕ್ಷದ ಮಂಡಲ ಅಧ್ಯಕ್ಷರು. ಅದು ಅಧಿಕಾರ. ಆದರೆ ವಾಸ್ತವವಾಗಿ ಮಂಜು ಅಂತ ಹೇಳಿದ್ರೆ ಅದರ ಪರ್ಯಾಯ ಪದ ಸ್ನೇಹಜೀವಿ, ಭಾಳ ಸರಳ ಜೀವಿ, ಭಾಳ ಮುಕ್ತ ಮನಸ್ಸು, ಭಾಳ ವಿಚಾರವಂತ, ಭಾಳ ಸಣ್ಣ ವಯಸ್ಸಲ್ಲೇ ಅತ್ಯುನ್ನತವಾದಂಥ ಒಂದು ಸಂಘಟನಾ ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಆ ಸಂಘಟನಾ ಚಾತುರ್ಯ ಎಲ್ಲಿಂದ ಬಂತಂದರೆ ಆ ವ್ಯಕ್ತಿ ಎಲ್ಲ ಜನಗಳನ್ನು ಸಮಾನಾಂತರ ಮನಸ್ಸಿಂದ ಪ್ರೀತಿಸ್ತಕ್ಕಂಥ ಸ್ವಭಾವ ಮನುಷ್ಯನಿಗೆ ಭಾಳ ಸಣ್ಣ ವಯಸ್ಸಿಂದ ಬಂದಿದೆ. ಇವತ್ತು ಏನು ಹುಟ್ಟಿದಹಬ್ಬ ಇದೆ, ಹಲವಾರು ವರ್ಷಗಳಿಂದ ಸಾಮಾಜಿಕ ಪೂರಕವಾದಂಥ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆನೇಕಲ್ ತಾಲೂಕಿನ ಎಲ್ಲ ಜನತೆಗೆ ಒಂದು ಮಾರ್ಗವಾಗಬೇಕು, ಮಾರ್ಗದರ್ಶನ ಆಗಬೇಕು. ಇದು ಭಾಳ ಶ್ಲಾಘನೀಯವಾದಂಥದ್ದು. ಎರಡನೇ ಮಂಜು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸ್ನೇಹಿತರಾದ SMR ಮಂಜು ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಇವತ್ತು ವಿಶೇಷವಾಗಿ ಅವರು ಆರೋಗ್ಯ ತಪಾಸಣೆಗೆ ಒಂದು ಇದು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಎಲ್ರಿಗೂ ಇದು ಮಾಡಿದ್ದಾರೆ. ಬಂದು ತಪಾಸಣೆ ಮಾಡಿಕೊಡ್ರಿ. ವಿಶೇಷವಾಗಿ ಬರ್ತ್ಡೇಗಳಲ್ಲಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ. ಬರ್ತ್ಡೇಗಳು ಮಾಡಿಕೊಂಡು ಸುಮ್ಮನೆ ಹೂನಾರಲ್ಲಿ ಹಾಕೊಂಡ್ರೆ ಪ್ರಯೋಜನ ಇಲ್ಲ. ಆದರೆ ಈ ಥರ ಮಾಡ್ಕೊಂಡು ಭಾಳ ಸಂತೋಷ ಆಯಿತು. ಎಲ್ಲ ಸ್ನೇಹಿತರು ಬಂದು ಬೇರೆ ಎಲ್ಲ ಸ್ನೇಹಿತರು ಹೇಳಿ ಈ ಥರ ತಪಾಸಣೆ ಶಿಬಿರ ಒಂದು ಮಾಡಿದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊಂಡು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಹೆಚ್ಚಿನ ಶಕ್ತಿ ಕೊಡಲಿ. ಅವರು ಏನು ಈಗ ನಮ್ಮ ತಾಲೂಕಿನಾದ್ಯಂತ ಈ ಸೇವೆಗಳು ಇನ್ನೂ ಮುಂದೆ ನಡೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮಹಾಶಕ್ತಿ ಕೇಂದ್ರದ
SMR ಮಂಜುನಾಥ್ ಅವ್ರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತ ಕೇಳ್ತಾರೆ. ನಮ್ಮ SMR ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂತ ಮುಂದೋಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರ ಹತ್ರ ಕೇಳ್ಕೊಂಡು. ಮುಖಂಡರಾದಂತಹ SMR ಮಂಜುರವರಿಗೆ ಹುಟ್ಟುಹಬ್ಬವನ್ನು ಅವರು ಕಾರ್ಯಕರ್ತರು ಮತ್ತು BJP ಹುಡುಗರು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಜನಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತ ಇದ್ದೀವಿ. ಅದೇ ರೀತಿಯಾಗಿ ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಮಂಜು ಹುಡುಗರು ಇವತ್ತು ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಈಗ ಕಾರ್ಯಕ್ರಮ ನಾನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ PS ಸಂಸ್ಥೆಯಿಂದ ಈ ದಿನ ನಮ್ಮ ತಮ್ಮಂದರು ಸ್ನೇಹಿತರು ಅನ್ನೋದಕ್ಕೆ ಜೊತೆಗೆ ನಮ್ಮ ತಮ್ಮಂದರು ಎಲ್ಲ ಸೇರಿ ಒಗ್ಗೂಡಿ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ರೂಪಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅವರು ತುಂಬ ನಂದೇನಿಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಪಾಪ ಓಡಾಡಿ ಎಲ್ಲರಿಗೂ ವಿಷಯ ಮುಟ್ಟಿಸಿ ಕಾರ್ಯಕ್ರಮ ತುಂಬ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮುಖ್ಯವಾಗಿ ನಮ್ಮ ಮಹಾನ್ ಆಗಿರ್ಬೋದು, ಧನಂಜಯ ರೆಡ್ಡಿ ಮತ್ತು ನಮ್ಮ ಶಿವಕುಮಾರು, ವಿನಯ್ ಮತ್ತು ದೇವರಾಜು, ಇನ್ನು ತುಂಬ ಜನ ಇದ್ದಾರೆ. ಅದು ಹೆಸರು ಹೇಳೋಕೆ ತುಂಬ ಸಂಖ್ಯೆ ಹೆಚ್ಚಾಗಿದೆ. ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮ ಒಂದು ಚೂರು ಲೋಪದೋಷ ಆಗದಿದ್ದಂಗೆ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ನನ್ನ ಸಹೋದರಿಗಿಂತ ಹೆಚ್ಚು, ಯಾಕಂದರೆ ಇವತ್ತು ಈ ಕಾರ್ಯಕ್ರಮ ರೂಪಿಸೋದಕ್ಕೆ ನಮ್ಮ ಮನೆಯವರು, ನಮ್ಮ ಸಹೋದರ ಬಂದಿದ್ದನ್ನು ಇಷ್ಟು ಇನ್ವಾಲ್ವ್ಮೆಂಟ್ ಪಾಪ ಗೊತ್ತಾಗೋದಿಲ್ಲ ಅವರಿಗೆ. ಅವ್ರು ಇಲ್ಲದೆ ಇರ್ಬೋದು, ಎಲ್ಲ ನನಗೆ ಕುಂದು ಕೊಡ್ತೇನೆ ಕಾಣಿಸಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಹಾಗೂ ಬಹಳ ಸರ್, ಈಗ ನಾನು 2 ವರ್ಷದ ಹಿಂದೆ ಆಕ್ಸ್ಫೋರ್ಡ್ ಸಂಸ್ಥೆಯಿಂದ ಇದೇ ಥರ ನಾನು ಕಾರ್ಯಕ್ರಮ ಮಾಡಿದ್ವಿ, ನಾವೆಲ್ಲ ಸೇರಿ ಮಾಡಿದ್ವಿ. ವಿಶೇಷವಾಗಿ ಹುಟ್ಟುಹಬ್ಬ ಅನ್ನೋದು ಏನೋ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಮನುಷ್ಯನಿಗೆ ಒಂದು ಕಾರಣ ಬೇಕು, ಒಂದು ಏನೋ ಹೇಳ್ತಾರಲ್ಲ ನೆಪ ಅನ್ನೋದನ್ನು ಬೇಕಲ್ವಾ. ಅದಕ್ಕೋಸ್ಕರ ನಾವು ಆ ದಿನ ಆಯ್ಕೆ ಮಾಡಿಕೊಂಡು June 25 ಆಕ್ಸ್ಫೋರ್ಡ್ ಸಂಸ್ಥೆಯಿಂದ ನಾವು ಅದು ಮಾಡಲಾಗೂ ಸಹ ಇದೇ ಥರ ನಮಗೆ ಇವತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆ. ನನಗೆ ಹೇಳ್ಬೇಕಂದ್ರೆ ಆ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಡಬಲ್ ಆಗಿದೆ ಜನಸಂಖ್ಯೆ. ಅವತ್ತು ಶನಿವಾರ ಬಿದ್ದಿತ್ತು, ಇವತ್ತು ಬುಧವಾರ ಬಿದ್ದಿದೆ. ಶನಿವಾರ ಬಿದ್ದರು, ಇವತ್ತು ಬುಧವಾರ ಅದಕ್ಕಿಂತ ಡಬಲ್ ಸಂಖ್ಯೆ. ಅಂದರೆ ಇವರೆಲ್ಲರ ಶ್ರಮ ಎಲೆ ಮರಿ ಕಾಯ್ತಾರೆ. ಇನ್ನೂ ತುಂಬ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಪಕ್ಷಾತೀತವಾಗಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ, ನನ್ನ ತಾಯಿ ಪಕ್ಷದ ಕಡೆಯಿಂದ ಎಲ್ಲರದ್ದು ಸಹಕಾರ ಇದೆ. ಆಮೇಲೆ ಕಾಂಗ್ರೆಸ್ ಪಕ್ಷ, JDS ಪಕ್ಷ ಎಲ್ಲ ನಾಯಕರು ಬಂದು ಇವತ್ತು ನನ್ನ ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಇವತ್ತು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ಅಣ್ಣ ಅಂತ ಕರೀಲೋ ಇಲ್ಲ ಅಣ್ಣನಿಗಿಂತ ಹೆಚ್ಚಂತನೋ ನನಗೆ ಗೊತ್ತಿಲ್ಲ. ಪ್ರತಿನಿತ್ಯ ದಿನಕ್ಕೊಂದ್ಸತಿ ಆದರೂ ಅವ್ರು ಕಾಲ್ ಮಾಡ್ತೀನಿ. ಏನೇ ವಿಚಾರ ಇದ್ರೂ ನಾನು ಅವ್ರ ಹತ್ರ ಹಂಚ್ಕೊಳ್ತೀನಿ. ನಾನು ರಾಜಕೀಯ ವಿಚಾರವಾಗಿ ಆಗಿರಲಿ, ಅದಾದಮೇಲೆ ನನ್ನ ವೈಯಕ್ತಿಕ ವಿಚಾರಗಳಾಗಿರಲಿ, ಎಲ್ಲೇ ಹೋಗ್ತಾಯಿದ್ರೂ ಸಲಹೆ ಕೊಡುವಂಥ ವ್ಯಕ್ತಿ. ಅದೇ ರೀತಿ ಎಚ್ಚರವಾಗಿರು ಅಂತ ಹೇಳುವಂಥ ವ್ಯಕ್ತಿ, ಸಲಹೆಗಳನ್ನು ಕೊಡುವಂಥ ವ್ಯಕ್ತಿ, ಒಂಥರ ದಾರಿ ದೀಪನೇ ಅವ್ರು ನನಗೆ. ನಾನು ಇಂಥ ವ್ಯಕ್ತಿನ ನನ್ನ ಜೀವನದಲ್ಲಿ ಪಡೆದಿರೋದಕ್ಕೆ ನಾನು ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ. ಈಗಾಗಲೇ ಕಾರ್ಯಕ್ರಮ ಯಾವ್ಯಾವ ರೀತಿ ನಡೀತು ಬೆಳಗ್ಗೆಯಿಂದ ನಮ್ಮ ಮಾಧ್ಯಮ ಸ್ನೇಹಿತರುಗಳು ನೀವು ನೋಡಿರ್ತೀರ, ನಿಮಗೂ ಗೊತ್ತಿದೆ. ಮಂಜಣ್ಣವರು ಹೇಳಿದ್ದಾರೆ. ಅದಾದಮೇಲೆ ಬೆಳಗ್ಗೆಯಿಂದ ಬಂದಂಥ ತಾಲೂಕಿನ ಎಲ್ಲ 3 ಪಕ್ಷದ ನಾಯಕರುಗಳು ಸಹ ನಿಜವಾದ ವ್ಯಕ್ತಿಯ ಸಂಪಾದನೆ ಏನಪ್ಪ ಅಂದರೆ ಇದು ಜಾತಿನ ಹೊರತುಪಡಿಸಿ, ಪಕ್ಷನ ಹೊರತುಪಡಿಸಿ, ಅದಾದಮೇಲೆ ಎಲ್ಲ ಜನ್ರೇಷನ್ಗೂ ಇಷ್ಟ ಆಗುವಂಥ ವ್ಯಕ್ತಿ ಮಂಜಣ್ಣ. ನಮ್ಮ ಚಿಕ್ಕ ವಯಸ್ಸು ಹುಡುಗರಿಗೂ ಅಷ್ಟೇ, ನನ್ನ ಏಜ್ ಹುಡುಗರಿಗೂ ಅಷ್ಟೇ, ವಯಸ್ಕರಿಗೂ ಅಷ್ಟೇ ನಿಜವಾಗ್ಲೂ ಇಷ್ಟ ಆಗುವಂಥ ವ್ಯಕ್ತಿ, ನಿಷ್ಕಲ್ಮಶ ಹೃದಯ ಇರುವಂಥ ವ್ಯಕ್ತಿ. ಅದಾದಮೇಲೆ ಸಮಾಜಕ್ಕೆ ಏನೋ ಒಂದು ಮಾಡಲೇಬೇಕು ಅಂತ ಸದಾ ಅಪಪಿಸುವಂಥ ವ್ಯಕ್ತಿ. ಸಮಾಜಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು, ಆ ಕಾರ್ಯಕ್ರಮದ ಮುಖಾಂತರ ಜನಕ್ಕೆ ಏನೋ ಒಂದು ಸಂದೇಶ ಕೊಡಬೇಕು, ಮನೆ ಮಾತಾಗುವಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ಇವರು ಹುಟ್ಟೋ ಜೋಬಲ್ಲಿ ಕೋಟಿ ದುಡ್ಡು ಇಟ್ಕೊಂಡ್ಬಂದವರಲ್ಲ. ಇವರು ಮಂಜಣ್ಣವರು ಆಗಲೇ ಹೇಳಿದ ರೀತಿಯಲ್ಲೇ ಒಬ್ಬ ರೈತನ ಮಗ, ಒಬ್ಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಇವತ್ತು ತಾಲೂಕು ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದಾರೆ, ನಾಳೆ ದಿವಸ ರಾಜ್ಯದ ಮಟ್ಟದಲ್ಲಿ ಗುರ್ಸ್ಕೊಳ್ಳಿ. ನನಗೆ ಒಂದೇ ಒಂದು ಆಸೆ, ಒಂದಲ್ಲ ಒಂದಿನ ನನ್ನ ಮಂಜಣ್ಣ ಬಂದು ವಿಧಾನಸೌಧ ಮೆಟ್ಲತ್ತಬೇಕು, ಒಂದು ಸತಿ ಅವ್ರು MLA ಆಗೋದನ್ನು ನಾನು ನೋಡಬೇಕು. ಅದು ನನ್ನ ಭಾಳ. ಈ ದಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋದಕ್ಕೆ ನಮ್ಮ ಅತ್ತಿಬೆಲೆನ ಸುತ್ತಮುತ್ತಲ ಗ್ರಾಮಸ್ಥರು ಅವರಿಗೆ ನಾನು ವಂದನೆಗಳು, ನಮಸ್ಕಾರ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಮಂಜಣ್ಣ ಅವರು ಇದೇ ರೀತಿ ವರ್ಷ ಒಳ್ಳೆ ಇನ್ನೂ ಉತ್ತಮ ಕಾರ್ಯಕ್ರಮಗಳು ಮಾಡಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಪ್ರೀತಿಯ ಅಣ್ಣನವರಾದಂಥ ಮಂಜುನಾಥ್ ರೆಡ್ಡಿ ಅಣ್ಣನವರಿಗೆ ಹುಟ್ಟುಹಬ್ಬದ ಅಂಗವಾಗಿ PS ಕಾಲೇಜ್ ವಿಶ್ವವಿದ್ಯಾಲಯ
ಸಂಸ್ಥೆಯಿಂದ ಬೃಹತ್ ಶಿಬಿರ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅತ್ತಿಬೆಲೆಯ ಸುತ್ತಮುತ್ತಲಿನ ಅತ್ತಿಬೆಲೆಯ ನಾಗರಿಕರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ತುಂಬ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಂಜುನಾಥ್ ರೆಡ್ಡಿ ಅಣ್ಣವರು ಎಲ್ಲ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ನನ್ನ ಗುರು ಹಿರಿಯರಿಗೆ ಮತ್ತು ನನ್ನ ಸಹೋದರರಿಗೆ, ನನ್ನ ಸ್ನೇಹಿತರಿಗೆ ನಮಸ್ಕಾರ. ಈ ದಿನ ನಮ್ಮ ತಂದೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ನಮ್ಮ ಸಹೋದರರು ಮತ್ತು ನಮ್ಮ ಟೀಮ್ ಎಲ್ಲರೂ ಸೇರಿಕೊಂಡು ಮೆಗಾ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮ ಆಯೋಜಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಅತ್ತಿಬೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಬಂಧುಗಳು, ನಮ್ಮ ಗ್ರಾಮಸ್ಥರು ಎಲ್ಲ ಬಂದು ತಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ತಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ನೋಡೋಕ್ಕೊಂದು ಖುಷಿ ಆಯಿತು ನನಗೆ, ನಮ್ಮ ಸಹೋದರರಿಗೆಲ್ಲ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ, ನಮ್ಮ ಸಹೋದರರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.